ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ವಿದ್ಯಾರ್ಥಿಗಳು ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ SSP ಸ್ಕಾಲರ್ಶಿಪ್ ನ ಒಂದು ವೆಬ್ಸೈಟ್ ಅಲ್ಲಿ ಏನು ಅಪ್ಡೇಟ್ ಆಗ್ತಿಲ್ಲ ಬ್ರೋ. ಎಲ್ಲ ವೆಬ್ಸೈಟ್ ಅಲ್ಲಿ ಏನ್ ತೋರಿಸ್ತಿದ್ಯೋ ಅವತ್ತಿಂದ ಇವಾಗ ತನಕನೂ ಕೂಡ ಅದೇ ತೋರಿಸ್ತಿದೆ ಬ್ರೋ. ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಗೊತ್ತಾಗ್ತಿಲ್ಲ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಯಾರಿಗೆಲ್ಲ SSP ಸ್ಕಾಲರ್ಶಿಪ್ ಪೋರ್ಟಲ್ ನಲ್ಲಿ ಅವೇಟೆಡ್ ಅಂತ ಇದ್ರೆ ಅವೇಟೆಡ್ ಅಂತಾನೆ ಇದೆ, ಮತ್ತೇನು DBT ಪುಷ್ ಅಂತ ಇದ್ರೆ DBT ಪುಷ್ ಅಂತಾನೆ ಇದೆ, ಅಮೌಂಟ್ ಬರ್ತಿಲ್ಲ. ಮತ್ತೆ ವಿದ್ಯಾಸಿರಿ ಆಗಿರ್ಬೋದು, ಅಮೌಂಟ್ ಅಪ್ಡೇಟ್ ಆಗಿದೆ ಬಟ್ ಅಮೌಂಟ್ ಬಂದಿಲ್ಲ. ಅವತ್ತಿಂದನೂ ಕೂಡ ಸೇಮ್ ಇದೆ, ಏನೂ ಚೇಂಜಸ್ ಆಗ್ತಿಲ್ಲ ಬ್ರೋ. ಅಂದ್ರೆ ಮೊದಲನೇದಾಗಿ ನಿಮ್ದೇನ ಸಮಾಜ ಕಲ್ಯಾಣ ಇಲಾಖೆಗಳಾಗಿರ್ಬೋದು, ಯಾವ್ದನ್ನ ಡಿಪಾರ್ಟ್ಮೆಂಟ್ ಅಂಡರ್ ನಲ್ಲಿ ನೀವು ಒಂದು ವೇಳೆ ನಾನು ಅಪ್ಲೈ ಮಾಡಿದ್ರಿ ಅಂತ ಹೇಳೋದಾದ್ರೆ ಆ ಒಂದು ವೆಬ್ಸೈಟ್ SSP ಪೋರ್ಟಲ್ಗೆ ಹೋಗ್ಬಿಟ್ಟು ಸ್ವಲ್ಪ ಫುಲ್ ಕೆಳಗಡೆ ಬಂದ್ರೆ ನಿಮ್ಮ ಒಂದು ಇಲಾಖೆಗಳ ಒಂದು ಇಮೇಲ್ ID ಮತ್ತೆ ಮೊಬೈಲ್ ನಂಬರ್ ಇರುತ್ತೆ. ಸೊ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಬೇಕಾಗತ್ತೆ. ಇಲ್ಲ ಅಂದ್ರೆ ಆ ಒಂದು ಇಲಾಖೆಗೆ ನೀವು ವಿಸಿಟ್ ಮಾಡಬಹುದು. ವಿಸಿಟ್ ಮಾಡ್ಬಿಟ್ಟು ಈ ತರ ಮೊದ್ಲಿಂದನೂ ಕೂಡ 7 ರಿಂದ 8 ತಿಂಗಳಿಂದನೂ ಕೂಡ ಹಂಗೆ ಇದೆ. DBT ಪುಷ್ ಅಂತ ಇದ್ರೂ ಕೂಡ ಅಮೌಂಟ್ ಬಂದಿಲ್ಲ, DBT ಪುಷ್ ಅಂತಾನೂ ಆಗ್ತಿಲ್ಲ, ಅವೇಟೆಡ್ ಅಂತಾನೂ ಆಗ್ತಿಲ್ಲ, ಏನೂ ಆಗ್ತಿಲ್ಲ. ಕಂಪ್ಲೀಟ್ ಸ್ಟಿಕನ್ ಆಗ್ಬಿಟ್ಟೈತೆ. ಅದು ವೆಬ್ಸೈಟ್ ಹೆಂಗಿತ್ತು ಹಂಗೆ ಇದೆ, ಏನೂ ಅಪ್ಡೇಟ್ ಆಗಿಲ್ಲ. ಒಂದೇ ಸತಿ ಅಪ್ಡೇಟ್ ಆಗಿತ್ತು ಅಂದ್ರೆ ಅವರ ಒಂದು ಇಲಾಖೆಗೆ ಹೋಗ್ಬಿಟ್ಟು ನೀವು ಇಲ್ಲಿ ಆರಾಮಾಗಿ ಕಂಪ್ಲೀಟ್ ಎಲ್ಲಾನು ಕೂಡ ಅವ್ರಿಗೆ ತೋರಿಸಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಓಕೆನಾ, ಇದೊಂದು ಅಪ್ಡೇಟು. ಮತ್ತೆ ಇಲ್ಲ ಅಂದ್ರೆ ಅವ್ರಿಗೆ ಇಮೇಲ್ ID ಕೂಡ ಮಾಡ್ಬೋದು. ಅಂದ್ರೆ ಇಮೇಲ್ ಮಾಡ್ಬೋದು, ಫೋಟೋನ ತಗೊಂಡು ನಿಮ್ದು ಏನ್ ಪ್ರಾಬ್ಲಮ್ ಆಗ್ತಿದೆ, ಮತ್ತೆ ಫೋನು ಕೂಡ ಮಾಡ್ಬೋದು. ತುಂಬಾ ಜನ ಬಂದು ಫೋನಲ್ಲಿ ಅವ್ರು ರಿಸೀವೇ ಮಾಡ್ತಿಲ್ಲ ಬ್ರೋ ಅಂತ ಹೇಳ್ತಿದ್ದಾರೆ. ಸೊ ಒಂದೇ ಸತಿ ಯಾರು ಕೂಡ ರಿಸೀವ್ ಮಾಡಲ್ಲ, ಎಲ್ಲರೂ ಅಟ್ ಎ ಟೈಮ್ ಕಾಲ್ ಮಾಡ್ತಿರ್ತಾರೆ. ಸೊ ಹಂಗಾಗಿ ಸ್ವಲ್ಪ ವೇಟ್ ಮಾಡ್ಬಿಟ್ಟು ನೀವು ಡೈಲಿ ಮಾಡಿ. ಡೈಲಿ 1-2 ಸತಿ 3 ಸತಿ ಮಾಡಿದ್ದೀರಾ ಅಂದ್ರೆ ಒಂದ್ಸತಿ ರಿಸೀವ್ ಮಾಡ್ತಾರೆ. ಈ ತರ ಆಗಿದೆ ಅಂತ ಹೇಳಿ ಅವ್ರಿಗೊಂದ್ಸತಿ ಕೇಳಿ ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರು ನಿಮ್ಗೆ ರಿಪ್ಲೈ ಮಾಡ್ತಾರೆ. ಅದನ್ನ ಬಿಟ್ಬಿಟ್ಟು ನೀವು ಡೈಲಿ ಅಮೌಂಟ್ ಬಂದಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಸ್ವಲ್ಪ ವೇಟ್ ಮಾಡಿ. ಆಲ್ಮೋಸ್ಟ್ OBC ಕ್ಯಾಂಡಿಡೇಟ್ಸ್ಗೆ ಅಮೌಂಟ್ ಬರ್ತಿದೆ. ಸೊ ಹಂಗಾಗಿ ನನ್ನ ಪ್ರಕಾರ ಏನಪ್ಪಾ ಅಂದ್ರೆ ಅಮೌಂಟ್ ಅನ್ನುವಂಥದ್ದು ರಿಸೀವ್ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಸೊ ಹಾಗಂತ ಹೇಳ್ಬಿಟ್ಟು ನೀವು ಸುಮ್ಮನೆ ಕೂಡ ಕೂತ್ಕೊಳ್ಳೋಕ್ಕಾಗಲ್ಲ. ಅಮೌಂಟ್ ಬಂದಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಆ ಇಲಾಖೆಗಳಿಗೆ ನೀವು ಹೇಳಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಅಮೌಂಟ್ ಬಂದ್ಬಿಟ್ಟು ಬರುತ್ತೆ. ಓಕೆನಾ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಕಮೆಂಟ್ ಮಾಡಿ ಏನಾರ ಡೌಟ್ ಇತ್ತು ಅಂದ್ರೆ.